ಫೆಬ್ರವರಿ 2026 ಒಂದು ಸ್ಪೆಷಲ್ ಪೋಕ್ಸೋ ಕೋರ್ಟ್ ನಲ್ಲಿ ಉತ್ತರ ಪ್ರದೇಶದ ಬಂದಾ ಡಿಸ್ಟ್ರಿಕ್ಟ್ ನ ರಾಮ್ ಭವನ್ ಮತ್ತು ದುರ್ಗಾವತಿ ಭವನ್ಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಡಲಾಗುತ್ತದೆ. ಈ ಶಿಕ್ಷೆ ಇಂಡಿಯನ್ ಲೀಗಲ್ ಸಿಸ್ಟಮ್ ನಲ್ಲಿ ಇದುವರೆಗೂ ಅತ್ಯಂತ ಕಠಿಣವಾದ ಮತ್ತು ತುಂಬಾ ರೇರೆಸ್ಟ್ ಆದ ಶಿಕ್ಷೆ ಅದಾಗಿರುತ್ತೆ. ಸುಮಾರು 10 ವರ್ಷಗಳ ತನಕ ಬಂದಾ ಡಿಸ್ಟ್ರಿಕ್ಟ್ ನಲ್ಲಿ ಈ ದಂಪತಿಗಳು ಮಾಡಿದಂತಹ ಕೆಲಸವನ್ನ ಕೇಳಿದಂತಹ ಜಡ್ಜ್ ಈ ಕೇಸನ್ನ ರೇರೆಸ್ಟ್ ಆಫ್ ದಿ ರೇರ್ ಎಂದು ಘೋಷಿಸುತ್ತಾರೆ. ಅಷ್ಟಕ್ಕೂ ಅಲ್ಲಿ ಈ ದಂಪತಿಗಳು ಮಾಡಿದ್ದೇನೋ, ಇವರನ್ನ ಇಂಟರ್ಪೋಲ್ ಹೇಗೆ ಪತ್ತೆ ಮಾಡಿತೋ, ಈ ಟ್ವಿಸ್ಟ್ ಅಂಡ್ ಟರ್ನ್ ಕತೆ ನಿಜಕ್ಕೂ ರೋಚಕ. ಈ ಕತೆ ಶುರುವಾಗೋದು ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯ ರಾಮ್ ಭವನ್ ವ್ಯಕ್ತಿಯಿಂದ. ಈ ರಾಮ್ ಭವನ್ ಅತ್ಯಂತ ಸರಳವಾಗಿ ಕಾಣುತ್ತಿದ್ದ ವ್ಯಕ್ತಿಯಾಗಿದ್ದನು. ಅಷ್ಟೊಂದು ಸರಳವಾದ ಬಟ್ಟೆಗಳನ್ನ ಮತ್ತು ಇನೋಸೆನ್ಸ್ ಫೇಸ್ ಅನ್ನ ಇವನು ಅಳವಡಿಸಿಕೊಂಡಿದ್ದನು. ಈತ ಮೂಲತಃ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಿದ್ದ. ಹಾಗೆ ತನ್ನ ವೈಫ್ ಆದ ದುರ್ಗಾವತಿಯ ಜೊತೆ ಒಂದು ರೆಂಟೆಡ್ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದ. ಅಸಲಿಗೆ ಈ ಗವರ್ಮೆಂಟ್ ಜಾಬ್ ಮಾಡುವಂತವರಿಗೆ ಅವರಿಗೆ ಆದ ಒಂದು ಕ್ವಾರ್ಟರ್ಸ್ ಅನ್ನ ಕೊಟ್ಟಿರುತ್ತಾರೆ. ಆದ್ರೆ ಈ ರಾಮ್ ಭವನ್ ಕ್ವಾರ್ಟರ್ಸ್ ಅನ್ನ ಬಿಟ್ಟು ಅದರ ಸಮೀಪದಲ್ಲೇ ಇರುವ ಒಂದು ಅಪಾರ್ಟ್ಮೆಂಟ್ ನಲ್ಲಿ ರೆಂಟೆಡ್ ಗೆ ಇರುತ್ತಾನೆ. ಆಕ್ಚುಲಿ ಈ ರಾಮ್ ಭವನ್ ಫ್ರೆಂಡ್ಲಿ ಆಗಿ ಮತ್ತು ತುಂಬಾ ವಿನಯದಿಂದ ಅಕ್ಕಪಕ್ಕದ ನೈಬರ್ಸ್ ಜೊತೆ ನಡೆದುಕೊಳ್ಳುತ್ತಿದ್ದ. ಹಾಗೆ ಯಾರೇ ಈತನನ್ನ ನೋಡಿದರೂ ತುಂಬಾ ಸಾಧು ಪ್ರಾಣಿಯಂತೆ ಇವನು ಕಾಣಿಸುತ್ತಿದ್ದ. ಮತ್ತು ಅಂತದೊಂದು ಇಮೇಜ್ ಅನ್ನ ಈಗಾಗಲೇ ಈ ರಾಮ್ ಭವನ್ ಅಲ್ಲಿನ ನೈಬರ್ಸ್ ನ ಮನಸ್ಸಿನಲ್ಲಿ ಮೂಡಿಸಿದ್ದ. ಬೇಸಿಕಲಿ ಈ ರಾಮ್ ಭವನ್ ಮತ್ತು ದುರ್ಗಾವತಿಗೆ ಮಕ್ಕಳು ಇರೋದಿಲ್ಲ. ಇದರಿಂದ ಅಲ್ಲಿನ ನೈಬರ್ಸ್ ಗಳು ಇವರ ಮೇಲಿನ ನಂಬಿಕೆ ಮೇಲೆ ಅವರ ಮನೆಗೆ ಮಕ್ಕಳನ್ನ ಕಳಿಸೋದು ಮತ್ತು ಅಲ್ಲಿಯೇ ಬಿಡುವುದನ್ನ ಮಾಡುತ್ತಿರುತ್ತಾರೆ. ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಈ ರಾಮ್ ಭವನ್ ಮತ್ತು ದುರ್ಗಾವತಿ ಆ ಮಕ್ಕಳಿಗೆ ಚಾಕ್ಲೇಟ್ ಮತ್ತು ಮೊಬೈಲ್ ನ ಆಮಿಷ ಒಡ್ಡಿ ಆ ಮಕ್ಕಳನ್ನ ಸೆಕ್ಸುವಲ್ ಇಂಟಮೆಸಿಗೆ ಬಳಸಿಕೊಳ್ಳುತ್ತಿದ್ದರು. ಅಷ್ಟೇ ಅಲ್ಲದೆ ಇದನ್ನ ವಿಡಿಯೋ ಮಾಡಿ ಡಾರ್ಕ್ ವೆಬ್ ನ ಮೂಲಕ ಈ ವಿಡಿಯೋಗಳನ್ನ ಲಕ್ಷಾಂತರ ರೂಪಾಯಿಗೆ ಸೇಲ್ ಮಾಡುತ್ತಿದ್ದರು. ಹೀಗೆ ಆಗಾಗ ಮಕ್ಕಳು ಬಂದು ಹೋಗುವುದನ್ನ ಈ ನೈಬರ್ಸ್ ಗಳು ನೋಡುತ್ತಲೇ ಇರುತ್ತಾರೆ. ಅದರಲ್ಲಿ 5 ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳೇ ಜಾಸ್ತಿ. ಆದರೆ ಯಾರೊಬ್ಬರಿಗೂ ಈ ರಾಮ್ ಭವನ್ ನ ಮನೆ ಒಳಗಡೆ ಏನು ನಡೀತಾ ಇದೆ ಅನ್ನೋ ಒಂದು ಸಣ್ಣ ಐಡಿಯಾ ಕೂಡವನ್ನ ಅವರು ಅಂದಾಜು ಮಾಡಿರೋದಿಲ್ಲ. ಈ ರಾಮ್ ಭವನ್ ಕೇವಲ ಬಂದಾ ಡಿಸ್ಟ್ರಿಕ್ಟ್ ನಲ್ಲಿಯೇ ಈ ಕೆಲಸವನ್ನ ಮಾಡುತ್ತಿರಲಿಲ್ಲ, ಅಲ್ಲಿಯೇ ಸಮೀಪದಲ್ಲಿ ಇದ್ದಂತಹ ಚಿತ್ರಕೂಟ ಎಂಬಲ್ಲಿಯೂ ಕೂಡ ಮಾಡುತ್ತಿದ್ದನು ಎಂಬ ಒಂದು ದಾಖಲೆ ಇದೆ. ಆದರೆ 2019 ಮತ್ತು 2020 ಸಮಯದಲ್ಲಿ ಬೆಲ್ಜಿಯಂ ದೇಶದಲ್ಲಿ ಒಂದು ವಿಡಿಯೋ ವೈರಲ್ ಆಗಲು ಶುರುವಾಗುತ್ತದೆ. ಇದನ್ನ ಗಮನಿಸಿದಂತಹ ಬೆಲ್ಜಿಯಂ ಪೊಲೀಸರು ಅದರಲ್ಲಿ 40 ರಿಂದ 45 ಆಸುಪಾಸಿನ ವ್ಯಕ್ತಿ ಕ್ಯಾಮ್ರಾವನ್ನ ಸರಿ ಮಾಡುತ್ತಾ ಆ ಕೆಲಸವನ್ನ ಮಾಡುತ್ತಿರುವುದನ್ನ ಗಮನಿಸುತ್ತಾರೆ. ಇದರಿಂದ ಈ ವಿಡಿಯೋದ ಡೀಟೇಲ್ಸ್ ಅನ್ನ ತಕ್ಷಣವೇ ತೆಗೆಯಲು ಶುರು ಮಾಡುತ್ತಾರೆ. 2 ದಿನಗಳ ಕಾಲ ಸರ್ಚ್ ಮಾಡಿದಂತಹ ಬೆಲ್ಜಿಯಂ ಪೊಲೀಸರಿಗೆ ಅಲ್ಲಿನ ಒಬ್ಬ ಕ್ಯಾಬ್ ಡ್ರೈವರ್ ನ ಹತ್ತಿರ ಈ ವಿಡಿಯೋ ಅಪ್ಲೋಡ್ ಆಗಿರುವ ಮಾಹಿತಿ ಸಿಗುತ್ತದೆ. ಇದರಿಂದ ಅವನನ್ನ ತಕ್ಷಣವೇ ಬಂಧಿಸಿದ ಪೊಲೀಸರು ವಿಚಾರಣೆಯನ್ನ ಶುರು ಮಾಡುತ್ತಾರೆ. ಈ ಬಂಧಿಸುವಂತಹ ಸಮಯದಲ್ಲಿ ಅವನ ಹತ್ತಿರ ಪೆನ್ ಡ್ರೈವ್ ಕೂಡ ಸಿಗುತ್ತದೆ. ಆ ಪೆನ್ ಡ್ರೈವ್ ನಲ್ಲಿ 4000ಕ್ಕೂ ಹೆಚ್ಚು ಚೈಲ್ಡ್ ಅಬ್ಯೂಸ್ ಆಗಿರುವ ವಿಡಿಯೋಗಳು ಸಿಗುತ್ತವೆ. ಆ ಎಲ್ಲಾ ವಿಡಿಯೋಗಳನ್ನ ಶೋಧಿಸಿದಂತಹ ಬೆಲ್ಜಿಯಂ ಪೊಲೀಸರಿಗೆ ಒಂದು ಪಕ್ಕ ಆಗುತ್ತೆ. ಏನೆಂದ್ರೆ ಈ ಎಲ್ಲಾ ವಿಡಿಯೋಗಳು ನಮ್ಮ ದೇಶಕ್ಕೆ ಸೇರಿಲ್ಲ ಅನ್ನೋದು ಈ ಪೊಲೀಸರಿಗೆ ಕನ್ಫರ್ಮ್ ಕೂಡ ಆಗುತ್ತೆ. ಈ ಬೆಲ್ಜಿಯಂ ಪೊಲೀಸರು ಅಲ್ಲಿನ ಎಲ್ಲಾ ವಿಡಿಯೋಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅನ್ನ ನೋಡುತ್ತಾರೆ. ಅದೇನೆಂದ್ರೆ 40 ರಿಂದ 45 ಆಸುಪಾಸಿನ ವ್ಯಕ್ತಿ ಆ ವಿಡಿಯೋದಲ್ಲಿ ಇರುವುದು ಕನ್ಫರ್ಮ್ ಆಗುತ್ತದೆ. ಇದರಿಂದ ಬೆಲ್ಜಿಯಂ ಪೊಲೀಸರು ತಕ್ಷಣವೇ ಭಾರತದ ಇಂಟರ್ಪೋಲ್ಗೆ ಮಾಹಿತಿಯನ್ನ ಕೊಡುತ್ತಾರೆ. ಇಲ್ಲಿಂದ ಸಿಬಿಐಗೆ ಹೋದಂತಹ ಈ ಕೇಸ್ ಟ್ರೇಸ್ ಮಾಡುತ್ತಾ ಹೋದಾಗ 3 ನಂಬರ್ಗಳಿಂದ ಈ ಎಲ್ಲಾ ವಿಡಿಯೋಗಳು ಸ್ಪ್ರೆಡ್ ಆಗಿರುವುದು ಗೊತ್ತಾಗುತ್ತದೆ. 31 ಅಕ್ಟೋಬರ್ 2020 ಈ ಅಡ್ರೆಸ್ ಅನ್ನ ಬೆನ್ನತ್ತಿ ಹೋದಂತಹ ಪೊಲೀಸರು ರಾಮ್ ಭವನ್ ನ ಮನೆಯ ಬಾಗಿಲನ್ನ ತಟ್ಟುತ್ತಾರೆ. ಆಗ ಆ ಬಾಗಿಲನ್ನ ತೆಗೆದಂತಹ ದುರ್ಗಾವತಿಯನ್ನ ನೋಡಿ ಆ ಪೊಲೀಸರೇ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತಾರೆ. ಏಕೆಂದ್ರೆ ಅಷ್ಟೊಂದು ಇನೋಸೆಂಟ್ ಆಗಿ ಕಾಣಿಸಿದಂತಹ ದುರ್ಗಾವತಿಯಿಂದ ಈ ಕೃತ್ಯ ಆಗಿಲ್ಲ ಅನ್ನೋದು ಪೊಲೀಸರ ನಂಬಿಕೆ. ಆದರೂ ಫಾರ್ಮಾಲಿಟಿಗೆ ಚೆಕ್ ಮಾಡಲು ಹೋದಂತಹ ಪೊಲೀಸರಿಗೆ ನಿಜಕ್ಕೂ ಒಂದು ಶಾಕ್ ಕಾದಿರುತ್ತೆ. ಸರ್ಚ್ ಮಾಡುವಂತಹ ಸಮಯದಲ್ಲಿ ಅಲ್ಲಿನ 2
ಲ್ಯಾಪ್ಟಾಪ್ ಗಳ ಡೇಟಾವನ್ನ ತೆಗೆದಂತಹ ಸಿಬಿಐಗೆ ಶಾಕ್ ಆಗಿ ಒಂದು ಕ್ಷಣ ಮೌನವಾಗಿ ಬಿಡುತ್ತಾರೆ. ಇಲ್ಲಿಂದ ತಕ್ಷಣವೇ ರಾಮ್ ಭವನ್ ಮತ್ತು ದುರ್ಗಾವತಿಯನ್ನ ಬಂಧಿಸಿದ ಪೊಲೀಸರು ವಿಚಾರಣೆಗೆ ಒಳಪಡಿಸುತ್ತಾರೆ. ಆಗ ಈ ರಾಮ್ ಭವನ್ ಮತ್ತು ದುರ್ಗಾವತಿ ನಿಜಕ್ಕೂ ಅವರು ಮಾಡಿದ್ದು ಏನೆಂದು ಎಲ್ಲವನ್ನ ಒಪ್ಪಿಕೊಳ್ಳುತ್ತಾರೆ. ಈ ಅರೆಸ್ಟ್ ಮಾಡಿದಂತಹ ಸಮಯದಲ್ಲಿ 2 ಲ್ಯಾಪ್ಟಾಪ್ಗಳು, 12 ಮೊಬೈಲ್ಗಳು, ಒಂದು ಹಾರ್ಡ್ ಡಿಸ್ಕ್ ಸಿಗುತ್ತದೆ ಮತ್ತು ಹಣದ ಟ್ರಾನ್ಸಾಕ್ಷನ್ ಅನ್ನ ಟ್ರ್ಯಾಕ್ ಮಾಡಿದಂತಹ ಪೊಲೀಸರಿಗೆ 8 ಕೋಟಿ ರೂಪಾಯಿಯ ಬಿಟ್ಕಾಯಿನ್ ಲೆಕ್ಕದಲ್ಲಿ ಟ್ರಾನ್ಸಾಕ್ಷನ್ ಆಗಿರುವುದು ಗೊತ್ತಾಗುತ್ತದೆ. ನಂತರ ಎಫ್ಐಆರ್ ಆಗಿ ಕೋರ್ಟ್ ನಲ್ಲಿ ಟ್ರಯಲ್ ಶುರುವಾಗುತ್ತದೆ. ಕೋರ್ಟ್ ನಿಂದ ಈ ದಂಪತಿಗಳಿಗೆ ಡೆತ್ ಸೆಂಟೆನ್ಸ್ ಜಾರಿಯಾಗುತ್ತದೆ. ವೀಕ್ಷಕರೇ, ನೋಡಿದರಲ್ಲ, ಒಂದು ಸಣ್ಣ ಅಡ್ವಾಂಟೇಜ್ ನಿಂದ ಎಪ್ಸ್ಟೀನ್ ಫೈಲ್ ಗಿಂತಲೂ ಕ್ರೂರವಾದ ಘಟನೆ ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯಲ್ಲಿಯೇ ನಡೆದು ಹೋಗಿದೆ. ಆದ್ದರಿಂದ ಎಂದಿಗೂ ನಿಮ್ಮ ಮಕ್ಕಳನ್ನ ಯಾರೊಬ್ಬರನ್ನ ನಂಬಿ ಎಂದಿಗೂ ಎಲ್ಲಿಗೂ ಕಳಿಸಬೇಡಿ. ಮತ್ತು ನೀವು ಇಲ್ಲದಂತಹ ಸಮಯದಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ನಿಮ್ಮ ಮಕ್ಕಳನ್ನ ಕಳಿಸುವುದು ಕೂಡ ಒಂದು ಡೇಂಜರ್. ವೀಕ್ಷಕರೇ, ಇದಿಷ್ಟು ರಾಮ್ ಭವನ್ ಮತ್ತು ದುರ್ಗಾವತಿಯ ಕೇಸ್ನ ಡೀಟೇಲ್ಸ್ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ತಪ್ಪದೇ ಫಾಲೋ ಮಾಡಿ. ಹಾಗೂ ಎಲ್ಲರಿಗೂ